ಹಾಯ್ ಹಲೋ ನಮಸ್ಕಾರ ರೀ. ನಾನು ನಿಮ್ಮ ಗೌತಮಿ. ಇವತ್ತು ರಾಗಿ ದೋಸೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಫಸ್ಟ್ ರಾಗಿ ಹಿಟ್ಟು ತೊಗೋಬೇಕ್ರಿ. 2 ಕಪ್ ರಾಗಿ ಹಿಟ್ಟು ತೊಗೊಂಡೇನ್ರಿ. ಇಲ್ಲೇ ಇದು 2ನೇ ಕಪ್ ರೀ. ಆಮೇಲೆ 1 ಕಪ್ ಗೋಧಿ ಹಿಟ್ಟು, ಆಮೇಲೆ ಅರ್ಧ ಕಪ್ ರವೆ ತೊಗೊಂಡೇನ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇದನ್ನೆಲ್ಲ ಫಸ್ಟ್ ಡ್ರೈಯನ್ನು ಮಿಕ್ಸ್ ಮಾಡ್ಕೋಬೇಕ್ರಿ, ಎಲ್ಲ ಕೂಡುವಂಗೆ. ಅದಾದಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಫಸ್ಟ್ ಇಲ್ಲಿ 1 ಕಪ್ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಏನು ಗಂಟು ಉಳಿಬಾರ್ದಂಗೆ ಸಾವಕಾಶ ನೀರು ಹಾಕ್ಕೊಂತ ಮಿಕ್ಸ್ ಮಾಡ್ಕೊತ ಹೋಗ್ಬೇಕ್ರಿ. ನಾ ಹಂಗೆ 2 ಕಪ್ ನೀರು ಹಾಕಿ ಮಿಕ್ಸ್ ಮಾಡೇನಿ ರೀ. ಅಷ್ಟಾದರೂ ಗಟ್ಟಿ ಅನ್ಸಕತ್ತಿತ್ತು. ಮತ್ತೊಂದು ಅರ್ಧ ಕಪ್ ನೀರು ಹಾಕಿ ಮಿಕ್ಸ್ ಮಾಡೇನಿ. ಈ ಲೆವೆಲಿಗೆ ಬರ್ಬೇಕು ನೀರು. ಆಮೇಲೆ ಕಾದ ತವಿ ಒಳಗೆ ಹಿಂಗೆ ಸೇಮ್ ದೋಸೆ ಹಾಕಿದಂಗೆ ಹಾಕುದ್ರಿ. ಒಟ್ಟು ಅಂಟ್ಕೊಳ್ಳೋದಿಲ್ರಿ, ಏನಿಲ್ರಿ, ಆರಾಮ ಬರ್ತಾವ್ರಿ. ನೋಡ್ರಿ ಇಲ್ಲೇ ಎಷ್ಟು ಚಂದ ಫ್ಲಿಪ್ ಆಗತ್ತೈತಿ. 2 ಸೈಡ್ ಚಂದ ಹಿಂಗೆ ಬೇಯಿಸ್ಕೋಬೇಕ್ರಿ. ನಮ್ಗೆ ರಾಗಿ ದೋಸೆ ರೆಡಿ ಐತೆ ನೋಡ್ರಿ. ಇಲ್ಲೇ ಇದನ್ನು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡೇನ್ರಿ. ಚಲೋ ಇತ್ತಂತ ನಮ್ಮ ಮನೆಯವರು ಹೇಳಿದ್ರೆ. ಆಮೇಲೆ ನಾನು ತಿಂದು ನೋಡಿನ್ರಿ, ಟೇಸ್ಟಿ ಆಗೈತ್ರಿ. ಒಂದ್ಸತಿ ಮಾಡಿ ನೋಡ್ರಿ, ಮತ್ತು ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬಾಯ್.